ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಕೇಸ್ ಬಿಜೆಪಿಗೆ ಹೊಸ ಅಸ್ತ್ರ ಆಗಿದೆ. ಈ ಪ್ರಕರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಪ್ರಿಯಾಂಕ್ ರಾಜೀನಾಮೆಗೆ ಕೇಳ್ತಾ ಇದ್ರೆ, ಇನ್ನೊಂದು ಕಡೆ ಪ್ರಿಯಾಂಕ್ ರಾಜೀನಾಮೆ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ ಬ್ಯಾಟ್ ಬೀಸಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಚಿನ್ ಸಾವಿನ ಅಸ್ತ್ರ. ಸಿಬಿಐ ತನಿಖೆ, ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು. ಪ್ರಿಯಾಂಕ್ ರಾಜೀನಾಮೆ ಅವಶ್ಯಕತೆ ಇಲ್ಲ ಎಂದ ಕಾಂಗ್ರೆಸ್. ಹೌದು, ಕಾಂಗ್ರೆಸ್ ಸರ್ಕಾರದ ಟೈಮೇ ಸರಿಯಿಲ್ಲ ಅನ್ಸುತ್ತೆ. ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರು ಸಿಲುಕ್ತಾ ಇದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಸರದಿ. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಬೆದರಿಕೆ ಆರೋಪ ಮಾಡಿ ಡೆತ್ ನೋಟ್ ಬರೆದಿಟ್ಟು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಸ್ಯೂಸೈಡ್ ಮಾಡಿಕೊಂಡಿದ್ದು ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದೆ. ಇದೇ ವಿಚಾರವನ್ನಿಟ್ಟುಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಹಲವು ನಾಯಕರು ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತು ಬ್ಯಾಟ್ ಬೀಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಸಚಿನ್ ಸ್ಯೂಸೈಡ್ ಕೇಸ್ ಸಿಐಡಿ ತನಿಖೆ ಎಂದ ಪರಮೇಶ್ವರ್. ಇನ್ನು ಇತ್ತ ಈ ಬಗ್ಗೆ ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ನೀಡಿದ್ದು, ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಹೇಳಿಲ್ಲ, ಹಾಗಾಗಿ ರಾಜೀನಾಮೆ ಅವಶ್ಯಕತೆ ಇಲ್ಲ ಹಾಗೂ ಸಿಬಿಐ ತನಿಖೆಗೂ ನೀಡೋದಿಲ್ಲ, ಸಿಐಡಿ ತನಿಖೆ ಮಾಡ್ತಿದೆ ಅಂತ ತಿಳಿಸಿದ್ರು. ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, ಅದನ್ನು ಕೂಡ ನಾವು ಸಿಒಡಿಗೆ ಕೊಟ್ಟಿದ್ದೇವೆ. ಇವತ್ತು 10:30 11 ಗಂಟೆಗೆ ಕಚೇರಿಗಳು ತೆಗೆದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ. ಏಕೆಂದರೆ ಒಬ್ಬ ಸಚಿವರನ್ನು ಅನವಶ್ಯಕವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ನೋಟಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಸಚಿನ್ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ರೋಲ್ ಇಲ್ಲ. ಬಿಜೆಪಿಗರ ಆರೋಪಕ್ಕೆ ಆಧಾರವಿಲ್ಲ ಎಂದ ಡಿಕೆಶಿ. ಇನ್ನು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿ, ಬಿಜೆಪಿ ನಾಯಕರ ಆರೋಪಕ್ಕೆ ಆಧಾರಗಳಿಲ್ಲ. ಸಚಿನ್ ಸಾವಿನ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ರೋಲ್ ಇಲ್ಲ ಅಂತ ಬಿವೈ ವಿಜೇಂದ್ರ ಆರೋಪಕ್ಕೆ ತಿರುಗೇಟು ನೀಡಿದ್ರು. ಡೆತ್ ನೋಟ್ನಲ್ಲಿ ಯಾರ್ದೋ ಹೆಸರು ಬರೆದ ತಕ್ಷಣ ಅದು ಸಾಧ್ಯವಾಗುವುದಿಲ್ಲ, ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂದ್ರು. ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ, ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ರಾಜೀನಾಮೆ ಕೇಳುವುದು ಬಿಜೆಪಿಯವರ ಚಾಳಿ, ಕೋನರೆಡ್ಡಿ ಕಿಡಿ. ಇತ್ತ ಕೋನರೆಡ್ಡಿ ಕೂಡ ಬಿಜೆಪಿ ಆರೋಪಕ್ಕೆ ಕೌಂಟರ್ ನೀಡೋ ಕೆಲಸ ಮಾಡಿದ್ದು, ರಾಜೀನಾಮೆ ಕೇಳೋದು ಬಿಜೆಪಿಯವರ ಚಾಳಿ, ತಪ್ಪೇ ಮಾಡದಿದ್ರೆ ಏಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದು, ನಮ್ಮ ಜೊತೆ ನಿಂತು 10 ಮಂದಿ ಸೆಲ್ಫಿ ತೆಗೆಸಿಕೊಳ್ತಾರೆ, ಅವರು ನಮ್ಮ ಆಪ್ತರ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಕೆಲಸ ಏನಿದೆ, ಬೇರೆ ಏನಾರ ಕೆಲಸ ಇದ್ದಕ್ಕೆ ಪ್ರಿಯಾಂಕ್ ಅವ್ರ ಮೇಲೆ ಏನಾರ ಒಂದು ನಿಂತ ಅಪಾದನೆ ಮಾಡ್ತಾ ನಾ ಜವಾಬ್ದಾರಿ ತಗೋತಿರ್ಬೇಕಾದ್ರೆ ನನಗೆ ಅಂತ ಯಾವ ಘಟನೆ ಇವತ್ತಿನವರೆಗೂ ನಡೆದಿಲ್ಲ. ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಸುಳ್ಳು ಒಬ್ಬ ನಾಯಕರ ಮೇಲೆ ಈ ರೀತಿ ಹೇಳ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ಇವತ್ತು ಅವ್ರ ಮೇಲೆ ಅಪಾದ ಕೊಡಕ್ಕೆ ಅವ್ರು ಇದನ್ನ ನಡೆದಕ್ಕೆ ಇವ್ರಿಗೆ ಜವಾಬ್ದಾರಿ ಯಾಕೆ? ಈಗ ನಮ್ ಕೂಡ 10 ಮಂದಿ ನಿಂತು ಫೋಟೋ ಹೊಡ್ಸ್ಕೋತಾರೆ, ನಮ್ಮ ಬಾಜುನ ಈ ಸೆಲ್ಫಿ ಬಂದ್ಬಿಟ್ಟವಲ್ಲ, ಎಲ್ಲಿ ಬೇಕಲ್ಲಿ ನಿಂತು ಸೆಲ್ಫಿ ಹೊಡ್ಕೋತಾರ. ಅಕಸ್ಮಾತ್ ಅವ್ನು ತಪ್ಪು ಮಾಡ್ಬಿಟ್ಟ ಅಂದ್ರೆ ಕೋನರೆಡ್ಡಿ ಅವ್ರು ಕುಡಿದಿದ್ದ, ಅವ್ರು ಕುಡಿದಿದ್ದ, ಇವ್ರು ಕುಡಿದಿದ್ದ ಹೇಳ್ಕೊತ ಹೋದ್ರೆ ಏನು? ಅದಕ್ಕೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಸಚಿನ್ ಪಾಂಚಾಳ್ಗೆ ನಾವು ಯಾವುದೇ ಕಿರುಕುಳ ನೀಡಿಲ್ಲ, ಕೊಟ್ಟ ಹಣ ವಾಪಸ್ ಕೇಳಿದ್ವಿ ಅಷ್ಟೇ ಅಂದ ಪ್ರಕಾಶ್ ಕಪನೂರ್. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಸಾವಿನ ರಾಜಕೀಯದ ಮಧ್ಯೆ ಕಲಬುರಗಿಯಲ್ಲಿ ರಾಜು ಕಪನೂರ್ ಸಹೋದರ ಪ್ರಕಾಶ್ ಕಪನೂರ್ ಮಾತನಾಡಿ, ಸಚಿನ್ ಪಾಂಚಾಳ್ಗೆ ನಾವು ಯಾವುದೇ ಕಿರುಕುಳ ನೀಡಿಲ್ಲ, ಹಣ ವಾಪಸ್ ನೀಡದೆ ಮೋಸ ಮಾಡಿದ್ದ, ನಾವು ಕೊಟ್ಟ ಹಣ ವಾಪಸ್ ಕೇಳಿದ್ದೇವೆ ಅಷ್ಟೇ, ನಮ್ಮ ಹಣ ನಾವು ಕೇಳೋದು ತಪ್ಪ ಅಂತ ಪ್ರಶ್ನಿಸಿದ್ರು. ಸಚಿನ್ ಪಾಂಚಾಳ್ ಏನು ಅಂತಲ್ಲ, ಇವರೇ ಒಂದು ಕೋಟಿ ರೂಪಾಯಿ ಕೊಡಬೇಕು, ಅವನೇ ಏನ್ ಮಾಡ್ಬೇಕು, ಸಚಿನ್ ಪಾಂಚಾಳ್ ಇವ್ರಿಗೆ ರೊಕ್ಕ ಕೊಡ್ಬೇಕು. ಟೆಂಡರ್ ಹಾಕೋದು ಅಮೌಂಟ್ ಏನ್ ಮಾಡಲ್ಲ, ಟೆಂಡರ್ ಹಾಕಿಲ್ಲ, ಸುಳ್ಳು ಹೇಳ ಅಮೌಂಟ್ ಕೂಡ ಅವ್ನು ಅಷ್ಟೇ ಕೇಳಿರ್ತಾರೆ. ಕೇಳದ ಸಲುವಾಗಿ ಅಮೌಂಟ್ ಕೂಡ ಡೆತ್ ನೋಡಿ ಬರೆದಿರ್ತಾನೆ ಅಮೌಂಟ್.
ಒಟ್ಟಾರೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಸಾವಿನ ರಾಜಕೀಯದ ನಡುವೆ ಅನಾಥವಾಗಿದ್ದು ಮೃತ ಸಚಿನ್ ಕುಟುಂಬ. ಡೆತ್ ನೋಟ್ನಲ್ಲಿ ಸಚಿನ್ ಕೆಲವರ ಬಗ್ಗೆ ಆರೋಪ ಮಾಡಿದ್ದು ಸಿಐಡಿ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಿದೆ. ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.